ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು 5 ಥರ ಬೇಳೆಗಳನ್ನ ಉಪಯೋಗಿಸ್ಕೊಂಡು ಕಿಚಡಿ ಮಾಡ್ತಾ ಇದ್ದೀನಿ. ಪಂಚರತ್ನ ದಾಲ್ ಕಿಚಡಿ. ಕೇಳೋದಕ್ಕೆ ಒಂಥರ ರಿಚ್ ಆಗಿದೆ ಅಲ್ವಾ? ಮಾಡೋದು ನೋಡ್ತಿದ್ರಂತೂ ಇನ್ನೂ ಖುಷಿಯಾಗುತ್ತೆ, ಜೊತೆಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಕೂಡ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಕಿಚಡಿ ಮಾಡ್ಕೊಳ್ಳೋದಕ್ಕೆ ಶುಂಠಿ ಅರ್ಧ ಇಂಚು, 3 ಎಸಳು ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಧನಿಯಾ, 4 ಕಾಳು ಮೆಣಸು, ಈರುಳ್ಳಿ, 1 ಈರುಳ್ಳಿಲಿ 1/4 ಭಾಗ ತಗೋತಿದ್ದೀನಿ, ಮೆಣಸಿನಕಾಯಿ 5ರಿಂದ 6 ನನ್ನ ಖಾರಕ್ಕೆ ತಕ್ಕ ಹಾಗೆ, ಬ್ಯಾಡಗಿ ಗುಂಟೂರು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅರಶಿನ 1/4 ಟೀ ಸ್ಪೂನ್, ಹಸಿ ತೆಂಗಿನ ತುರಿ 1/4 ಕಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. 1/4 ಕಪ್ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನ ಪಕ್ಕ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಅರ್ಧ ಟೀ ಸ್ಪೂನ್ ಸಾಸಿವೆ, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ 1/4 ಭಾಗದಷ್ಟು ಈರುಳ್ಳಿ, ಕರಿಬೇವು ಸೊಪ್ಪು 1 ಬೆಳ್ಳಿ. ಈರುಳ್ಳಿ ಅಂತೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದೆ ಹಾಗೆ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಳ್ತೀನಿ. ಈ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಂಡು ಇದ್ರ ಹಸಿ ಘಮ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಸಿದೆ ಹಾಕೊಂಡಿದ್ದೀವಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ, ಮೀಡಿಯಮ್ ಟು ಲೋ ಫ್ಲೇಮ್. 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತೀವಿ ಹಾಗೆ ಅದ್ರ ಹಸಿ ಘಮ ಎಲ್ಲ ಹೋಗಿದೆ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಮೈನ್ ಐಟಮ್ ದಾಲ್ಗಳನ್ನ ಹಾಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಮಸೂರ್ ದಾಲ್ ಇದಿಷ್ಟನ್ನು 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಅಕ್ಕಿ ಎಲ್ಲ ಸೇರಿ 1 ಭಾಗ ಆಗಿದ್ರೆ ಇದು ಅರ್ಧ ಭಾಗ ಇರಬೇಕು. ಇದಿಷ್ಟು ಸೇರಿಸಿ ಅರ್ಧಕ್ಕಿಂತ ಒಂಚೂರು ಕಮ್ಮಿ ಆದರೂ ಪರವಾಗಿಲ್ಲ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ಬೇಳೆಗಳನ್ನ ಹುರ್ಕೊಳ್ತೀನಿ, ಆವಾಗ ಒಳ್ಳೆ ಘಮ ಬರುತ್ತೆ. 1-2 ನಿಮಿಷ ಬೇಳೆಗಳನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 1 ಕಪ್ ಅಕ್ಕಿಗೆ 3 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಬೇಳೆದು ಮೆಷರ್ಮೆಂಟ್ ಸೇರಿಸ್ಕೊಂಡೆ ನಾನು ನೀರು ಹಾಕೊಳ್ತಾ ಇರೋದು. 1.5 ಕಪ್ ಎಲ್ಲ ಬೇಳೆಗಳು ಅಕ್ಕಿ ಎಲ್ಲ ಸೇರಿರೋದ್ರಿಂದ 3 ಕಪ್ಪಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಕುದಿಯೋದಕ್ಕೆ ಶುರು ಆಗಲಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ 1 ಅರ್ಧ ಜಾಮ್ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಹುಳಿ ಇಷ್ಟಪಡೋರು ಹುಳಿ ಟೊಮೆಟೊ ಬೇಕಾದರೂ ಹಾಕೋಬೋದು. ಕಸೂರಿ ಮೇಥಿನ 1 ಅರ್ಧ ಟೀ ಸ್ಪೂನು ಈ ಟೈಮಲ್ಲಿ ಚೆನ್ನಾಗಿ ಕೈಯಲ್ಲಿ ಉಜ್ಬಿಟ್ಟು ಹಾಕೋಬೋದು. ಅದರ ಫ್ಲೇವರ್ ಇಷ್ಟಪಡೋರು. ನನಗೇನು ಇಷ್ಟ ಇಲ್ಲ, ಅದಕ್ಕೋಸ್ಕರ ಹಾಕ್ತಾ ಇಲ್ಲ. ತರಕಾರಿಗಳನ್ನೂ ಅಷ್ಟೇ, ನೀವು ರುಬ್ಬಿರೋ ಮಿಶ್ರಣ ಹಾಕ್ತಿರಲ್ಲ ಆ ಟೈಮಲ್ಲಿ ಬೇಳೆ ಹಾಕಿದ ನಂತರ ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಇವೆಲ್ಲನೂ. ಇವಾಗ ಅಕ್ಕಿ ಹಾಕೊಳ್ತಾ ಇದ್ದೀನಿ. 1 ಕಪ್ಪು ಸೋನಾ ಮಸೂರಿ ಅಕ್ಕಿನ 20 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ಅಕ್ಕಿ ಹಾಕೊಂಡಿದ ನಂತರ ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿ ಬರೋದಕ್ಕೆ ಶುರು ಆಗಿದೆ. ಲಿಡ್ ಕ್ಲೋಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಈ ಟೈಮಲ್ಲಿ ನೋಡ್ಕೊಳ್ಳಿ. ಉಪ್ಪು, ಖಾರ ಬೇಕಾದರೆ ಒಂಚೂರು ಅಚ್ಚ ಖಾರದ ಪುಡಿ ಹಾಕೋಬೋದು. ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಕಿಚಡಿಗೆ ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೇನಾದರೂ ಕಿಚಡಿ ತೆಳುವಾಗಿರಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಹಾಕ್ಕೊಂಡು ಇನ್ನು 1 ಕುದಿ ಅಥವಾ 2 ಕುದಿ ಕುದಿಸ್ಕೊಂಡು ಮೇಲ್ಗಡೆ ಒಂದು ತುಪ್ಪದ ಒಗ್ಗರಣೆ ಕೊಟ್ಕೊಂಬಿಡಿ. ತುಪ್ಪ, ಸಾಸಿವೆ, ಜೀರಿಗೆ ಜೊತೆಗೆ ಒಂಚೂರು ಅಚ್ಕರದ ಪುಡಿ ಹಾಕ್ಬಿಟ್ಟು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನನಗೆ ಈ ಥರ ಇಷ್ಟು ಸಾಫ್ಟ್ ಆಗಿದ್ರೇ ಸಾಕು. ಸರ್ವ್ ಮಾಡ್ಕೊಳ್ಳೋದಕ್ಕೆ ಕಿಚಡಿ ರೆಡಿ ಇದೆ. ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಿಸಿ ಬಿಸಿ ಪಂಚರತ್ನ ದಾಲ್ ಕಿಚಡಿ ರೆಡಿ ಇದೆ. ನೋಡಿ, ಇದನ್ನಂತೂ 1 ಪಾಟ್ ಮೀಲ್ ಅಂತಲೇ ಅನ್ಬೋದು. ಬೇಳೆ, ಅಕ್ಕಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಕಂಪ್ಲೀಟ್ ಮೀಲ್ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.